ರೈಸ್ ಮಾಡಿ ಬೇಗ ಬೇಗ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಪರಿಚಯಕ್ಕಾಗಿ ನಾವು ಕಾಲದಿಂದ ಕಾಯ್ತಾ ಇದ್ದೇವೆ. ಹ್ಯಾಂಡ್ ರೈಸ್ ಮಾಡಿ. ಆಲ್ರೆಡಿ ಯಾರೋ ಮಾಡಿದಾರೆ ಅಂತ. ಓಕೆ, ಸಂಜೀವ್ ಸರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ, ವಿಡಿಯೋ ಆನ್ ಮಾಡಿ ಮಾತಾಡಿ. ಆಮೇಲೆ ಮಾಸ್ಟರ್ಸ್ ಲಾಸ್ಟ್ಗೆ ಒಂದು 5 ನಿಮಿಷ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಓಕೆ, ಸಂಜೀವ್ ಸರ್ ಸಂಜೀವ್ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ವಿಡಿಯೋ ಆನ್ ಮಾಡಿ. ವೆರಿ ಗುಡ್. ನಮಸ್ತೆ ಮಾಸ್ಟರ್. ಹಲೋ, ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ ಮಾಸ್ಟರ್ಸ್ ಎಲ್ಲರಿಗೂ. ನನ್ನ ಹೆಸರು ಸಂಜೀವ್ ಅಂತ, ಬಿಜಾಪುರದಿಂದ ಮಾತಾಡೋದು. ಎಲ್ಲ ಗುರುಗಳಿಗೂ, ಪಿತಾಮಹ ಪತ್ರಿಜಿಯವರಿಗೂ ಆಯ್ತು, ಪ್ರಭು ಸರ್ ಅವರಿಗೂ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ನಾ ಕೇಟ್ ಬ್ಯಾಚ್ದಿಂದ ಈ ಗುಡಾಕೇಶ ಮಾಡ್ತಾ ಇದ್ದೀನಿ. ಆಯ್ತು, ಈಗ ನನಗ್ ಬೆನ್ನು ನೋವು ಬಹಳಷ್ಟು ಇತ್ತು, ಬೆನ್ನು ನೋವು ಕಮ್ಮಿ ಆಗಿದೆ. ಆಯ್ತು, ಕಾಲು ನೋವು, ಪಾದ ಉರಿತಾ ಇತ್ತು, ಪಾದ ನೋವು ಕಮ್ಮಿ ಆಗಿದೆ. ಆರ್ಥಿಕವಾಗಿ ಸಮಸ್ಯೆ ಇತ್ತು, ಆರ್ಥಿಕವಾಗಿ ಸಮಸ್ಯೆ ಇದ್ದುದು ಈಗ ಕ್ಲಿಯರ್ ಆಗಿದೆ ಎಲ್ಲ. ಎಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ಜಾಯ್ನಿಂಗ್ ಅವರಿಗೆ ನಿಮ್ಮ ಮೆಸೇಜ್ ಏನು? ಮೆಸೇಜ್ ಧ್ಯಾನ ಕುಂಡ್ರಕ್ಕಿಂತ ಮುಂಚೆ ಸ್ವಲ್ಪ ಆದಷ್ಟು ಸ್ವಲ್ಪ ಧ್ಯಾನ ನಮ್ಮ ಹಲೋ, ನೀವು ಕ್ಯಾಮ್ರಾ ನೋಡ್ತಾ ಮಾತಾಡಿ ಸರ್. ಓಕೆ, ಹಲೋ, ಕಂಟಿನ್ಯೂ. ಹಲೋ, ನೀವು ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿ ಅವಾಗ ಸ್ವಲ್ಪ ಮೌನ ಒಂದು ಧ್ಯಾನ ನಮ್ ಕುದುರವಾಗಿ ಮಾಡ್ಕೋಬೇಕ್ರಿ. ಮೊದಲ ಧ್ಯಾನ ಕುಂಡ್ರಕ್ಕಿಂತ ಮುಂಚೆ ಧ್ಯಾನ ಕುದುರವಾಗಿ ಮಾಡ್ಕೋಬೇಕು. ಧ್ಯಾನ ಕುದುರವಾಗಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಮೌನ ಧ್ಯಾನ ಕುಂಡ್ರಕ್ಕಿಂತ ಮುಂಚೆ ಸ್ವಲ್ಪ ಆದಷ್ಟು ಮೌನ ವಹಿಸಿದ್ರು ಧ್ಯಾನ ಆಟೋಮೆಟಿಕ್ ಆಗಿ ಕುದುರ್ಲಕ್ ಸ್ಟಾರ್ಟ್ ಆಕೈತಿ. ಸ್ವಲ್ಪ ಮೆಡಿಟೇಷನ್ ಡೀಪ್ ಚಲೋತಾಗಿ ಮೆಡಿಟೇಷನ್ ಮಾಡ್ಬೋದು. ಆಯ್ತ, ನಾವು ಧ್ಯಾನಕ್ಕೆ ಕುಂತಾಕ್ರೆ ಶರೀರ ನೇರವಾಗಿರ್ಬೇಕು. ಮತ್ತೆ ಸ್ವಲ್ಪನೂ ಅಳಗ್ಯಾಡ್ಲಾರ್ದೆ, ನೀವು ಒಂದೇ 10 ಮಿನಿಟ್ ಕುಂಡಿದ್ರು ಸ್ವಲ್ಪನೂ ಅಳಗ್ಯಾಡ್ಲಾರ್ದೆ ಧ್ಯಾನಕ್ಕೆ ಕುಂದಿರ್ಬೇಕು. ಎರಡನೇದು, ಮುಖದ ಮೇಲೆ ನಗು ಇರ್ಬೇಕು, ಶ್ವಾಸದ ಮೇಲೆ ಗಮನ ಕೊಡ್ಬೇಕು. ಅವಾಗ ಶರೀರ ರಿಲ್ಯಾಕ್ಸ್ ಮಾಡ್ತಾ ಇರ್ಬೇಕು. ನಿಮ್ಗೆ ದೇಹ ಸಪೋರ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಶ್ವೇತಾ ಮೇಡಮ್ ಮಾತಾಡಿ. ಎಸ್, ಕಂಟಿನ್ಯೂ. ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಮಾಸ್ಟರ್ಸ್ ಎಲ್ಲರಿಗೂ. ಸರ್, ನನ್ನ ಹೆಸರು ಶ್ವೇತಾ, ಬೆಂಗಳೂರಿಂದ ಮಾತಾಡ್ತಿರೋದು. ನಾನು ಧ್ಯಾನಕ್ಕೆ ಬಂದು 1.5 ವರ್ಷ ಆಯ್ತು. ಗೂಢಾಕೇಶಕ್ಕೆ ಜಾಯ್ನ್ ಆಗಿರೋದು ಫಸ್ಟ್ ಟೈಮು. ಗೂಢಾಕೇಶ ಧ್ಯಾನ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಬಟ್ ಅವಕಾಶ ಸಿಕ್ಕಿರ್ಲಿಲ್ಲ ನನಗೆ. ಅರುಣ್ ಸರ್ ಇಂದ ಈ ಅವಕಾಶ ಸಿಕ್ತು. ಅರುಣ್ ಸರ್ಗೊಂದು ಥ್ಯಾಂಕ್ ಯು. ಮತ್ತೆ ನಮ್ಮ ಗುರುಗಳಾದ ಪ್ರಬೋಧ ಅಚ್ಯುತ್ ಸರ್ಗೆ ಧನ್ಯವಾದಗಳು, ಪತ್ರಿಜಿ ಸರ್ಗೆ ಧನ್ಯವಾದಗಳು. ಇದರಿಂದ ಸರ್ ನನ್ನ ಮನೇಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು, ಈಗ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮತ್ತೆ ನನಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು, ನನ್ನ ಹಸ್ಬೆಂಡ್ಗೂ ಜಾಸ್ತಿ ಹೆಲ್ತ್ ಇಶ್ಯೂಸ್ ಇತ್ತು. ಅದ್ರಲ್ಲೆಲ್ಲ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ. ಮತ್ತೆ ನಮ್ಮ ಯಜಮಾನ್ರು ಹೇಗೇಗೋ ಆಡ್ತಿದ್ರು ವಿಚಿತ್ರವಾಗಿ, ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿದೆ, ಹೇಳಕ್ಕಾಗಲ್ಲ. ಇವಾಗ ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ಬಟ್ ಅದು ತುಂಬಾ ಒಳ್ಳೇದಾಗ್ತಿದೆ. ತುಂಬಾ ಖುಷಿಯಾಗಿದೆ. ಇರೋವರೆಗೂ ಗೂಢಾಕೇಶ ಮರೆಯಲ್ಲ, ಮತ್ತೆ ಬಿಡೋದು ಇಲ್ಲ. ಥ್ಯಾಂಕ್ಸ್ ಸರ್. ವೆರಿ ಗುಡ್. ಕಂಟಿನ್ಯೂ ಮಾಡಿ ಮೇಡಮ್.
ಹಾ ಸರ್ ಮಾಡ್ತೀನಿ ಸರ್. ನನ್ನನ್ನು ನೋಡಿ ಸರ್ ಈಗ ನನ್ನ ಹಸ್ಬೆಂಡ್ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಅವ್ರು ಜಾಸ್ತಿ ಟೈಮ್ ಕೂರಕ್ಕಾಗಲ್ಲ, ಬಟ್ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಅವರು ಮೆಡಿಟೇಷನ್ ಮಾಡ್ತಿದ್ದಾರೆ. ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ. ಹಾ ಸರ್, ಥ್ಯಾಂಕ್ ಯು ಖಂಡಿತ. ಸರ್. ಆಗುತ್ತೆ ಬಿಡಿ. ಯಾರು ಮಾಸ್ಟರ್ ಸರ್ ಹ್ಯಾಂಡ್ ರೈಸ್ ಮಾಡಿ ಯಾರು? ವಿರೂಪಾಕ್ಷ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ ಸರ್, ನನ್ನ ಹೆಸರು ಡಾಕ್ಟರ್ ವಿರೂಪಾಕ್ಷ ಅಂತ, ಗದಗ್ ಡಿಸ್ಟಿಕ್ ಶಿರಟ್ಟಿ ತಾಲೂಕಿನಿಂದ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇಯಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೂ ಹಾಗೂ ಸುಬೋಧ್ ಸರ್ ಅವರಿಗೂ ಕೂಡ ಅನಂತ ಪೂರ್ವ ಧನ್ಯವಾದಗಳನ್ನ ತಿಳಿಸ್ತಾ, ಈ ಗುಡಕೇಶ ಧ್ಯಾನವನ್ನ ಮೊಟ್ಟ ಮೊದಲನೇ ಸಾರಿ ನಾನು ಧ್ಯಾನಕ್ಕೆ ಬಂದು 2 ವರ್ಷ ಆಯ್ತು. ಬಟ್ ಗುಡಕೇಶ ಧ್ಯಾನವನ್ನ ಮಾಡ್ತಾ ಇದ್ದೀನಿ, ಮೊದಲನೇ ಸರಿ ಮಾಡ್ತಾ ಇದ್ದೀನಿ. ಈ ಗುಡಕೇಶ ಧ್ಯಾನವನ್ನ ನನಗೆ ಮಹೇಶ್ SK ಟೀಚರ್ ಅಂತ ಪರಿಚಯ ಮಾಡಿಕೊಟ್ರು. ಅವ್ರಿಗೂ ಕೂಡ ತುಂಬಾ ಪ್ರೀತಿಯ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನನಗೆ ಈ ಧ್ಯಾನದ ಒಂದು ಇದಪ್ಪ ಅಂತಂದ್ರ, ಈ 6 ತಿಂಗಳಿನಿಂದ ಅಂದ್ರೆ ಗುಡಕೇಶ ಧ್ಯಾನದಲ್ಲಿ ಸ್ವಲ್ಪ ಎನರ್ಜಿ ಫ್ಲೋ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈಗ ಮೊದಲು ನಾನು ಸುಮ್ಮನೆ ಅಬ್ಸರ್ವೇಷನ್ ಮಾಡ್ತಾ ಕೂಡ್ತಾ ಇದ್ದೆ, ಯಾವ ಒಂದು ಅನುಭವಗಳು ಬರ್ತಿರ್ಲಿಲ್ಲ. ಬಟ್ ಈ ಗುಡಕೇಶ ಧ್ಯಾನದಲ್ಲಿ ಏನಾಗ್ತಾ ಇದೆ, ಎನರ್ಜಿ ಫ್ಲೋ, ಅಟ್ಲೀಸ್ಟ್ ಎನರ್ಜಿ ಫ್ಲೋ ಆಗೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅಷ್ಟು ಬಿಟ್ರೆ ಏನು ಅಂತ ಅನುಭವಗಳು ಇನ್ನೂ ಆಗಿಲ್ಲ. ಮೊಟ್ಟ ಮೊದಲನೇದು. ಥ್ಯಾಂಕ್ ಯು ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಸ್ಟರ್ಸ್ ಬೇರೆ ಹ್ಯಾಂಡ್ ರೈಸ್ ಮಾಡಿ, ಇಷ್ಟೊಂದು ಜನ ಇದೀವಿ. ಚಿನ್ನಮ್ಮ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ವೆರಿ ಗುಡ್. ಹಲೋ ಸರ್, ನಾನು ಚಿನ್ನಮ್ಮ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಸರ್. ನಾನು ಮೆಡಿಟೇಷನ್ ಬಂದು 2 ಇಯರ್ಸ್ ಆಯ್ತು. ಗುಡಕೇಶ ಬಂದು ಇದೇ ಫಸ್ಟ್ ಅಟೆಂಡ್ ಮಾಡ್ತಾ ಇರೋದು ಸರ್. ನನಗೆ ಶೋಭಾ ಮೇಡಮ್ ಒಬ್ರು ನನಗೆ ಇದರಲ್ಲಿ ಜಾಯಿನ್ ಮಾಡಿದ್ರು. ಸೊ ನಾನು ನಿನ್ನೆಯಿಂದ ನಾನು ಜಾಯಿನ್ ಆಗಿದ್ದೇನೆ ಸರ್ ಇದು ಗುಡಕೇಶಕ್ಕೆ. ನನ್ಗೆ ಸ್ವಲ್ಪ ನಿನ್ನೆ 1 ಅವರ್ ಹಂಗೆ ಮಧ್ಯದಲ್ಲಿ ಕರ್ಮ ಪ್ರಕ್ಷಾಳನೆ ಟೈಮಲ್ಲಿ ಸ್ವಲ್ಪ ನಿದ್ದೆ ಬಂದಿರೋ ತರ ಆಯ್ತು ಸರ್. ಕುತ್ಕೊಳಕ್ ಆಗ್ಲಿಲ್ಲ, ತುಂಬಾ ಬ್ಯಾಕ್ ಪೇನ್ ಬಂತು. ಹಾಗೆ ನಾನು ಹೋಗಿ ಮಲ್ಕೊಂಡೆ. ಸೊ ಆಮೇಲೆ ಮತ್ತೆ 1 ಅವರ್ ಆದ್ಮೇಲೆ ಅದೇನೆ ಮಲ್ಕೊಂಡು ನಾನು ಮೆಡಿಟೇಷನ್ ಮಾಡಿದ್ನೋ ಅಥವಾ ನಿದ್ದೆ ಮಾಡಿದ್ನೋ ಅದು ನನ್ಗೊಂದು ಗೊತ್ತಾಗ್ಲಿಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ. ಸೊ ಇದು ಒಂದು ಡೌಟ್ ಇದೆ ಸರ್. ಇಲ್ಲ, ಯೋಗ ನಿದ್ರೆಯಲ್ಲಿ ಹೋಗಿರ್ತೀರ ಅಷ್ಟೇ. ಸರ್ ಆಮೇಲೆ ಸರ್ ಇದು ಎನರ್ಜಿ ಯೋಗ ಮಾಡಿಸ್ತಾ ಇರ್ತಾರಲ್ವಾ ಪ್ರಮೋದ್ ಗುರುಗಳು, ಅವಾಗ ನಾವು ಮಧ್ಯ ಕಣ್ಣು ಬಿಡ್ತಾನೆ ಇರ್ಬೇಕಾ ಸರ್, ಅಥವಾ ಯಾಕಂತಂದ್ರೆ ನಮಗ್ ಗೊತ್ತಾಗಲ್ಲ ಅವರು ಯಾವ ರೀತಿ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು ಮಾತ್ರ ಕಣ್ ಮುಚ್ಕೊಂಡೆ ಮಾಡ್ತಾ ಇರ್ತಾರೆ. ನಾವು ಕಣ್ ತೆಗೆದು ನೋಡ್ಬಿಟ್ಟು ಆಮೇಲೆ ಅದನ್ನ ಅವ್ರನ್ನ ಫಾಲೋ ಮಾಡ್ಬೇಕಾ ಸರ್? ಓಕೆ, ನಿಮಗೆ ಆದಷ್ಟು ಟ್ರೈ ಮಾಡಿ. ಅವರು ಎಕ್ಸರ್ಸೈಸ್ ಮಾಡುವಾಗ ಮುಚ್ಚಿರಲ್ಲ, ಬಿಟ್ಟಿರ್ತಾರೆ. ಓಕೆ, ಕೆಳಗಡೆ ಎಕ್ಸರ್ಸೈಸ್ ಪ್ಲಸ್ ಮೆಡಿಟೇಷನ್ 2 ಮಿಕ್ಸ್ ಇರುತ್ತೆ. ಮೆಡಿಟೇಷನ್ ಮಾಡುವಾಗ ಕಣ್ಣು ಮುಚ್ಚಿ. ಓಕೆ ಓಕೆ ಸರ್. ಸರ್ 1 minute ಮೆಡಿಟೇಷನ್ 2 ನೋಡ್ಕೊಂಡು ನೆಕ್ಸ್ಟ್ ಕಣ್ ಕ್ಲೋಸ್ ಮಾಡೋದ್ ಹತ್ರ ಮಾಡ್ಬೇಕಲ್ವಾ ಸರ್? ಇವಾಗ ಗೋಲ್ಡನ್ ಫಾರ್ಮುಲಾ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಗೋಲ್ಡನ್ ಫಾರ್ಮುಲಾ ಮೆಡಿಟೇಷನ್ ಮಾಡ್ತೀವಲ್ವಾ, ಸರ್ ಓಕೆ 1 ನಿಮಿಷ 2 ನಿಮಿಷ ಅಂತ ಹೇಳುವಾಗ ಪ್ರತಿ ಸಾರಿನೂ ಕಣ್ಣು ಓಪನ್ ಮಾಡಿ ಕಣ್ಣು ಮತ್ತೆ ಅಗೇನ್ ಬಿಡ್ಬೇಕು. ಈಗ ಅವರು ಈಗ 1 ನಿಮಿಷ ಮೆಡಿಟೇಷನ್ ಆದ್ಮೇಲೆ ಕಣ್ಣು ಕ್ಲೋಸ್ ಓಪನ್ ಮಾಡಿ ಮತ್ತೆ ಪುನಃ ಅಗೇನ್ ಅಂದಾಗ ಮತ್ತೆ ಕಣ್ಣು ಕ್ಲೋಸ್ ಮಾಡಿ. ಸೊ ಹೀಗೆ ಪ್ರತಿ ಸಾರಿ ಓಪನ್ ಮಾಡೋದು ಓಪನ್ ಮಾಡೋದು, ಅದು ಅವೇರ್ನೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಪ್ಲೀಸ್. ಯಾರು ಹ್ಯಾಂಡ್ ರೈಸ್ ಮಾಡ್ತಿಲ್ಲಪ್ಪ, ಇಷ್ಟೊಂದು ಜನ ಇದ್ದಾರೆ. ಹಂಗೆ ಮಾಡೋದು ಈಗ. ಓಕೆ, ಆನಂದ್ ಸರ್ ನಿನ್ನೆ ಮಾಡಿದ್ದಾರೆ.
ಬಸಂತಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ವೆರಿ ಗುಡ್. ನಮಸ್ತೆ ಮಾಸ್ಟರ್. ನಮಸ್ತೆ ಎಲ್ಲರಿಗೂ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಮೇಡಮ್ ಮತ್ತು ಪ್ರಮೋದ್ ಸರ್ಗೆ ಎಲ್ಲರಿಗೂ ನಮಸ್ತೆ ನಂದು. ನಾನು ಧ್ಯಾನಕ್ಕೆ ಬಂದು 7 ತಿಂಗಳಾಯ್ತು. ಧ್ಯಾನ ಪರಿಚಯ ಆಗಿದ್ದು ಯೂಟ್ಯೂಬಿಂದ ನನಗೆ. ಆಮೇಲೆ ಧ್ಯಾನ ಸ್ಟಾರ್ಟ್ ಮಾಡಿದ್ದು ನವೆಂಬರ್ 23 ಮ್ಯೂಸಿಕಲ್ ಫೆಸ್ಟಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಧ್ಯಾನಕ್ಕೆ ಬಂದ್ಮೇಲೆ ತುಂಬಾ ಅನುಕೂಲ ಆಗಿದೆ, ಮನೇಲಿ ಅನುಕೂಲ ಆಗಿದೆ, ಹೆಲ್ತ್ ಇಶ್ಯೂಸ್ ಎಲ್ಲ ಅನುಕೂಲ ಆಗಿದೆ. ನಂಗೆ ಟೇಲ್ ಬೋನ್ ಫ್ರಾಕ್ಚರ್ ಇತ್ತು, 1 ಇಯರ್ ಇಂದ ಟೇಲ್ ಬೋನ್ ಫ್ರಾಕ್ಚರ್ ಇತ್ತು. ನನಗೆ ಕೂಡಕ್ ಆಗ್ತಾ ಇರ್ಲಿಲ್ಲ. ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ 3 ಅವರ್ 4 ಅವರ್ ಕೂತ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಅದು ಹೆಂಗ್ ಹೀಲ್ ಆಯ್ತು ಅನ್ನೋದೇ ನನ್ಗೆ ಗೊತ್ತಾಗ್ಲಿಲ್ಲ 1 ಮಂತ್ ಅಲ್ಲಿ. ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ ಧ್ಯಾನಕ್ಕೆ ಬಂದ್ಮೇಲೆ. ಇದು ನನ್ಗೆ ಗುಡಕೇಶ ಸಿಕ್ಕಿದ್ದು ವಾಲಂಟಿಯರ್ ಇದರಿಂದ ಸಿಕ್ಕಿದ್ದು. ಅಲ್ಲಿಂದ ನಾನು ಜಾಯ್ನ್ ಆದೆ. ನಾನು ಜಾಯ್ನ್ ಆದ್ಮೇಲೆ 3-4 ಮೆಂಬರ್ಸ್ ನನ್ನ ಫ್ರೆಂಡ್ಸ್ ಅವ್ರು ಇವರೆಲ್ಲ ಜಾಯ್ನ್ ಆಗಿದ್ದಾರೆ ಸರ್. ಚೆನ್ನಾಗ್ ಅನಿಸ್ತಾ ಇದೆ. ಗುಡಕೇಶ ಮಾಡಿದ್ಮೇಲೆ ಎನರ್ಜಿ ಫ್ಲೋ ತುಂಬಾ ಚೆನ್ನಾಗಿದೆ. ಚೆನ್ನಾಗ್ ಅನಿಸ್ತಾ ಇದೆ ಸರ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ. ಗಾಯತ್ರಿ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿವನ್. ಸರ್, ಇದು ನಾವು ಧ್ಯಾನ ಮಾಡ್ತೀವಲ್ಲ, ಅದು ಈಗ ನಾವು ಕಣ್ಣು ಮುಚ್ಕೊಂಡು ಉಸಿರು ಕಡೆಗೆ ಗಮನ ಕೊಡ್ಕೊಂತ ನಾವು ಇದ್ ಮಾಡ್ತಾ ಇರ್ತೀವಿ. ಡೀಪ್ ಹೋಗೋ ಟೈಮ್ನಾಗೆ ಎನರ್ಜಿ ಪಾಸ್ ಆಗ್ತೈತೆ ಅನ್ನೋ ಟೈಮ್ನಲ್ಲಿ ಕಣ್ಣು ತೆಗೆದು ಬಿಡ್ತೀವಿ. ಅವಾಗ ಇದು ಹೇಳ್ತಾ ಇರ್ತಾರಲ್ಲ ಸರ್, ಸ್ವಲ್ಪ ಸ್ಟ್ಯಾಂಡ್ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಹೆಂಗೆ ಸರ್ ಇದು ಡೀಪ್ ಹೋಗಕ್ಕೆ ಅನುಕೂಲ ಹೆಂಗಾಗುತ್ತೆ ಅಂತ? ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಮೇಡಮ್, ಡೀಪ್ ಓಕೆ. ಹೇಳಿ ಸರ್, ಹೇಳಿ. ಡೀಪ್ ಮೆಡಿಟೇಷನ್ ಅಲ್ಲಿ ಡೀಪ್ ಹೋಗೋದು ಮುಖ್ಯ ಅಲ್ಲ ಇಲ್ಲಿ. ಯಾಕೆಂದ್ರೆ ಎನರ್ಜಿ ಲೆವೆಲ್ ಹೈ ಇರೋದ್ರಿಂದ ನೀವು ಎಲ್ಲರೂ ಕೂಡ ಡೀಪ್ ಹೋಗೇ ಹೋಗ್ತಾರೆ, ಅಂದ್ರೆ ಎಳ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಆದ್ರೆ ಡೀಪ್ ಹೋಗೋದು ಮುಖ್ಯ ಅಲ್ಲ. ವಿತ್ ಅವೇರ್ನೆಸ್ ಅಲ್ಲಿ ರಾತ್ರಿ ಪೂರ್ತಿ ಧ್ಯಾನ ಸ್ಥಿತಿಯಲ್ಲಿ ಇರ್ಬೇಕು, ಅವೇರ್ನೆಸ್ ಅಲ್ಲಿ ಇರ್ಬೇಕು. ಆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕಾಗಿ ಇಷ್ಟೆಲ್ಲ ಪ್ರೋಸೆಸ್. ಅದು ಇದು 1 ನಿಮಿಷ 2 ನಿಮಿಷ ಅಂತ ಅಂತಿರ್ತಾರಲ್ಲ, ಅದು ಎನರ್ಜಿ ಏನ್ ಪಾಸ್ ಆಗಲ್ಲ. ಈಗ ನಾವು ಸ್ವಲ್ಪ ಈಗ ಒಂದ್ ಅರ್ಧ ಗಂಟೆ 1 ತಾಸು ಅಂತ ಹೇಳ್ತಿರ್ತಾರಲ್ಲ ಸರ್, 40 ನಿಮಿಷ ಹಂಗೆ ಹೇಳುವಾಗ ಸ್ವಲ್ಪ ಎನರ್ಜಿ ನಾವು ಡೀಪ್ ಹೋಗಾಗೆ ಅವಕಾಶ ಇರ್ತದ ಅವಾಗ. ಕೆಲವರು 1 ನಿಮಿಷದಲ್ಲೇ ಹೋಗ್ಬಿಡ್ತಾರೆ. ಆ ಹಾ ತರದವ್ರು 1 ನಿಮಿಷ 2 ನಿಮಿಷ ಮೆಡಿಟೇಷನ್ ಅಲ್ಲಿ ಎಲ್ಲರೂ ಗೋಲ್ಡನ್ ಫಾರ್ಮುಲಾ ಕಂಪ್ಲೀಟ್ ಮಾಡಲ್ಲ. ನಾನು ಗೊತ್ತಾಗುತ್ತೆ ನಮ್ಗೆ. 1 ನಿಮಿಷ 2 ನಿಮಿಷ 5 ನಿಮಿಷದ್ರೊಳಗೆ ಅಷ್ಟ್ರೊಳಗನೆ ಕೆಲವರು ಡೀಪ್ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರನೇ ಅದು ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಇನ್ನೇನು ನಾವು ಡೀಪ್ ಹೋಗ್ತೀವಿ ಅನ್ನುವಾಗ ಅಗೈನ್ ಎಕ್ಸಿಟ್ ಆಗೋದು, ಅಗೈನ್ ಎಕ್ಸಿಟ್. ಅವಾಗ ನಾವು ಅದು ನಿರಂತರ ಪ್ರಾಕ್ಟೀಸ್ ಆಗ್ತಾ 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 ಯೋಗ ನಿದ್ದೆ ಅನ್ನೋದು ಫಸ್ಟ್ ಸ್ಟೇಜ್ ಅಷ್ಟೇ. ಬಟ್ ಅದನ್ನ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು. ಧ್ಯಾನದಲ್ಲಿ ಇದ್ರೂ ವಿತಿನ್ ಸೆಕೆಂಡ್ ಅಲ್ಲಿ ಡೀಪ್ ಹೋಗ್ಬೇಕು, ವಿತಿನ್ ಸೆಕೆಂಡ್ ಅಲ್ಲಿ ವಾಪಸ್ ಬರ್ಬೇಕು, ಆ ಸ್ಥಿತಿಗೆ ತಲುಪಬೇಕು. ಓಕೆ. ಅವಾಗ ಏನಾಗ್ತದೆ, ನಿಮಗೆ ವಿತ್ ಅವೇರ್ನೆಸ್ ಅಲ್ಲಿ ಧ್ಯಾನ ಮಾಡುವಾಗ ನಿಮ್ಮ ಹಾಸ್ಟೆಲ್ ಬಾಡಿ ಅಥವಾ ಎಲ್ಲ ನೆಕ್ಸ್ಟ್ ಪ್ರೋಸೆಸ್ ಇರುತ್ತಲ್ವಾ, ಅದೆಲ್ಲ ಬೇಗ ಸ್ಪೀಡ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಆಶಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ ಮೇಡಮ್, ಮಾತಾಡಿ. ಹಲೋ, ವೆರಿ ಗುಡ್. ಮೇಡಮ್ ಮಾತಾಡಿ. ನನ್ಗೆ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಸ್ಟೇಬಲ್ ಇಲ್ಲ, ಸೊ ಹಾಗಾಗಿ ನಂಗೆ ಮಧ್ಯದಲ್ಲಿ ಸ್ಟಾರ್ಟಿಂಗ್ ಏನಾಯ್ತು ಅಂತ ಗೊತ್ತಿಲ್ಲ. ಜಸ್ಟ್ ಇವಾಗ ಜಾಯ್ನ್ ಆದೆ. ಓಕೆ ಮೇಡಮ್, ಓಕೆ ಮೇಡಮ್, ವಿಡಿಯೋ ಆನ್ ಮಾಡಿ. ನಮಸ್ತೆ ಸರ್. ಮೇಡಮ್ ಕಂಟಿನ್ಯೂ ಮಾಡಿ. ಇಲ್ಲ, ನನ್ಗೆ ಅದೇ ಹೆಚ್ಚು ನಂಗೆ ನೆನ್ನೆನೂ ಅಷ್ಟಾಗಿ ಕೇಳಿಸ್ಕೊಳಕ್ ಆಗಿಲ್ಲ. ಇವಾಗ್ಲೂ ಜಸ್ಟ್ ಇವಾಗ ಲಾಗಿನ್ ಆದೆ. ಏನಿಲ್ಲ, ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಅಷ್ಟೇ. ನಿಮ್ದು ಯಾವರು? ಓಕೆ. ನನ್ನ ಹೆಸರು ಆಶಾ ಅಂತ ಹೇಳಿ, ರಾಜಾಜಿನಗರ್ ಬೆಂಗಳೂರು ನಿವಾಸಿ. ನಾನು ಧ್ಯಾನಕ್ಕೆ ಬಂದು ಆಲ್ಮೋಸ್ಟ್ 1 ಇಯರ್ ಆಯ್ತು. ಬಟ್ ನಾನು ಪ್ರತಿ ಸಲ ಧ್ಯಾನಕ್ಕೆ ಕುತ್ಕೊಂಡಾಗ್ಲೂ
ನಂಗೆ ಇದರ ತುಂಬಾ ಡಿಸ್ಕಂಫರ್ಟ್ ಅನ್ಸತ್ತೆ. ಅಂತ ಹೇಳಿದ್ರೆ ಇವಾಗ ಎಲ್ಲಾರು ಹೇಳ್ತಾರೆ ನಾನು 1 ಅವರ್ ಧ್ಯಾನ ಮಾಡಿದೆ 2-3 ಅವರ್. ಸೊ ನಂಗೆ ಆತರ ಮಾಡಕ್ ಆಗಿಲ್ಲ. ಇಲ್ಲ ಡಿಸ್ಟ್ರಾಕ್ಷನ್ ಇರತ್ತೆ, ಇಲ್ಲ ಮಕ್ಕಳು ಯಾರಾದ್ರೂ ಬಂದ್ ಡಿಸ್ಟರ್ಬ್ ಮಾಡ್ತಾರೆ, ಇಲ್ಲ ನನ್ಗೆ ಒಂದೊಂದ್ಸಲ ಡಿಸ್ಟ್ರಾಕ್ಟ್ ಆಗತ್ತೆ, ಮತ್ತೆ ಕಣ್ ತೆಗಿಬೇಕು ಅಂತ ಅನ್ಸ್ತಿರತ್ತೆ ಸುಮಾರು ಸಲ. ಮತ್ತೆ ಕೆಲವೊಮ್ಮೆ ಕುತ್ಕೊಂಡ್ರುನು ನಂಗೆ ಗೊತ್ತಿರೋ ತರ ನಂಗೆ ಅದು ಅವೇರ್ನೆಸ್ ಇರೋದಿಲ್ಲ. ನಾನು ನಿದ್ದೆ ಮಾಡ್ಬಿಟ್ಟಿರ್ತೀನಿ ಅಂತ ಅನ್ಸತ್ತೆ. ಸುಮಾರು ಸಲ ಎದ್ದಾಗ ನಂಗೆ ಹಂಗೆ ಫೀಲ್ ಆಗ್ತಾ ಇರತ್ತೆ. ಸೊ ಇದು ನಂದು ಧ್ಯಾನ ಮಾಡ್ಬೇಕು ಅಂತ ಇದೆ, ತುಂಬಾ ಇಂಟ್ರೆಸ್ಟ್ ಇದೆ, ಮತ್ತೆ ಮಾಡ್ಬೇಕು ಅಂತಿದೆ. ಬಟ್ ಅದೇ ಧ್ಯಾನ ಕುತ್ಕೊಂಡಾಗ ನಂಗೆ ಅದು ಪೂರಕವಾಗಿ ಆಗ್ತಿಲ್ಲ ಅಂತ ಹೇಳ್ಬಾರ್ದು ಅಂತ ಗೊತ್ತು. ಬಟ್ ಸ್ಟಿಲ್ ನಂದು ಎಕ್ಸ್ಪೀರಿಯನ್ಸ್ ಇದಾಗಿದೆ ಇವಾಗ ಸದ್ಯಕ್ಕೆ. ಸೊ ಹಂಗಾಗಿ ಹೀಗೆ ನಂಗೆ ವಾಟ್ಸಪ್ ಮೂಲಕ ಗುಡಾಕೇಶ ಧ್ಯಾನದ ಬಗ್ಗೆ ಸ್ಟೇಟಸ್ ಅಲ್ಲಿ ನೋಡಿದೆ. ಸೊ ಅದಾದ್ಮೇಲೆ ನಂಗೆ ಹೆಚ್ಚಿನ ಟೈಮು ಮುಂಚೆ ಸ್ಕೂಲಿಗೆ ಹೋಗ್ತಿದ್ದೆ, ಅವಾಗ ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ಸ್ಕೂಲ್ ಬಿಟ್ಟಿದೀನಿ. ಬಟ್ ಬೆಳಗ್ಗೆ ಹೊತ್ತು ನಂಗೆ ಸಮಯ ಆಗಲ್ಲ ಕೆಲ್ಸದ ಇದ್ರಿಂದ. ಸೊ ಅಟ್ಲೀಸ್ಟ್ ಇವಾಗ ರಾತ್ರಿ ಆದ್ರೂ ಮಾಡೋಣ ಅಂತ ಹೇಳಿ ಜಾಯಿನ್ ಆಗಿದೆ. ಓಕೆ, ವೆಲ್ಕಮ್ ಮೇಡಮ್, ಥ್ಯಾಂಕ್ ಯು. ಕಂಟಿನ್ಯೂ.